ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರ್ಚನವ್ರು ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಓಹ್, ನನಗಿನ್ನೂ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರಲ್ಲಿದ್ದೀರಾ? ಸಾರಿ ಕಣ್ರಿ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಎಲ್ಲೂ ಸಿಗ್ತಾನೆ ಇಲ್ಲ. ಬಟ್ ನೀವೇನೋ ತಲೆ ಕೆಡಿಸ್ಕೊಂಬೇಡಿ, ನಾನಂತರೂ ಖಾಲಿ ಕೂತ್ಕೊಳ್ಳಲ್ಲ, ಹಾಗೆ ನಿಮ್ಮನ್ನು ಬಿಟ್ಕೊಡಲ್ಲ. ಡೋಂಟ್ ವರಿ. ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ರಾಹುಲ್. ಇವತ್ತೆಲ್ಲ ನಾಳೆ ನಿನಗೆ ಕೆಲಸ ಸಿಗುತ್ತೆ ಆ ನಂಬಿಕೆ ನನಗಿದೆ. ಆದರೆ ನಾನು ಯೋಚನೆ ಮಾಡ್ತಿರೋದು ದೀಪ ಬಗ್ಗೆ. ದೀಪನ ಬಗ್ಗೆ ಯೋಚನೆ ಮಾಡೋ ಥರ ಏನು ವಿಷಯ ಇದೆ? ದಿಶಾ ಆಗಿ ಚಿರು ಆಫೀಸ್ಗೆ ಹೋಗ್ತಿರೋ ದೀಪಾಗೆ ರೂಪ ಸಿಕ್ಕಿದ್ಲಂತೆ. ಹೌದಾ? ಅವಳನ್ನ ಹೇಗಾದರೂ ಮಾಡಿ ಅಲ್ಲಿಂದ ಕೆಲಸದಿಂದ ತಗ್ಸೋಣ ಅಂದರೆ ಅವ್ರ ಅಕ್ಕನ ಅವಳು ಬಿಟ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಎಲ್ಲಿ ರೂಪನಿಂದ ಚಿರು ದೀಪ ಸಂಬಂಧ ಹಾಳಾಗುತ್ತೋ ಅನ್ನೋ ಭಯ ನನಗೆ. ಈಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವು ಹೇಳೋದು ಸರಿನೇ. ಚಿರು ದೀಪ ಇಬ್ಬರು ಈಗ ಅನ್ಯೂನ್ಯವಾಗಿದ್ದಾರೆ. ಇವತ್ತೆಲ್ಲ ನಾಳೆ ಚಿರು ಅವರು ದೀಪ ಅವರೇ ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಈ ಸಮಯದಲ್ಲಿ ರೂಪ ಬಂದಿರೋದು ಒಳ್ಳೆ ಲಕ್ಷಣ ಅಲ್ಲ. ಯಾವುದಕ್ಕೂ ನಾನು ದೀಪ ಅವ್ರ ಹತ್ರ ಮಾತಾಡ್ತೀನಿ. ಅದರ ಅವಶ್ಯಕತೆ ಇಲ್ಲ ಅಣ್ಣ. ಚಿರು ಕೇಳ್ದ, ಅವನು ಏನಂದ? ಹಸ್ಬೆಂಡ್ ಮನ್ಸಲ್ಲಿ ರೂಪ ಅಕ್ಕ ಇಲ್ವಂತೆ. ನಿಜವಾಗ್ಲೂ ಹಾಗೆ ಅನ್ನ? ಹ್ಞೂ ಅಕ್ಕ, ಈ ವಿಷಯ ಕೇಳಿದ್ದಕ್ಕೆ ಅವ್ರ ಹತ್ರ ಚೆನ್ನಾಗಿ ಬೈಸ್ಕೊಂಡೆ. ರೂಪ ಅಕ್ಕ ಮೇಲೆ ಅವ್ರಿಗೆ ವಿಪರೀತ ಕೋಪ ಇದೆ. ಅಷ್ಟೇ ಅಲ್ಲ ಅಕ್ಕ, ನಿಮ್ ಮನ್ಸಲ್ಲಿ ಬೇರೆ ಯಾವ್ದಾದ್ರು ಹುಡುಗಿ ಇದಾರ ಅಂತಾನೂ ಕೇಳ್ದೆ. ಅದಕ್ಕೇನಂದ? ಅದಕ್ಕೂ ಬಯಸ್ಕೊಂಡೆ. ಹೌದಾ? ಹಾಗಿದ್ರೆ ಗ್ಯಾರಂಟಿ ಅವನ ಮನ್ಸಲ್ಲಿರೋದು ನೀನೇ ಅನ್ಸುತ್ತೆ. ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ ಅಕ್ಕ. ಅವ್ರ ಮನ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರೋದೇ ಅವ್ರ ಅಕ್ಕೆ. ಆಮೇಲೆ ಅತ್ತೆ ಮಾವ ನೀವು ಇದ್ದೀರಾ. ಅದ್ ಎಲ್ರಿಗೂ ಗೊತ್ತಿರೋದೇ ತಾನೆ. ಆದ್ರೆ ಅವನ ಮನ್ಸಲ್ಲಿ ನೀನಿಲ್ವಾ ಅಂತ ಕೇಳ್ಬೇಕಾಗಿತ್ತು. ಹೇಳ್ದೆ, ಇದೆಲ್ಲ ಆದ್ಮೇಲೆ ನಾನಿದ್ದೀನಿ ಅಂದ್ರು. ಹಾಗಾದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾನೆ ಅಂತಾಯ್ತು. ನಿಮ್ಮ ಮತ್ತೆ ಚಿರುನ ಯಾವ ಶಕ್ತಿನೂ ದೂರ ಮಾಡೋಕ್ಕಾಗಲ್ಲ ದೀಪ. ಖಂಡಿತ ಯೋಚನೆ ಮಾಡಬೇಡ, ಆ ದೇವ್ರು ನಿನ್ ಕೈ ಬಿಡಲ್ಲ. ಹೌದು, ಕೊನೆವರೆಗೂ ನೀವಿಬ್ರು ಹೀಗೆ ಇರ್ಬೇಕು. ಸರಿ, ಇವಾಗ ಏನ್ ಅನ್ಕೊಂಡಿದ್ಯಾ? ಚಿರು ಆಫೀಸಲ್ಲಿ ನಿಮ್ಮ ಅಕ್ಕ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಹ್ಞೂ ಅಕ್ಕ, ಒಂದ್ ವೇಳೆ ಅವಳಿಗೆ ಬೇರೆ ಎಲ್ಲಾದ್ರೂ ಕೆಲಸ ಸಿಕ್ಕಿ ಬಿಟ್ಟು ಹೋದ್ರೆ ಆಗ ನಾನು ಸುಮ್ಮನಿರ್ತೀನಿ. ಅಲ್ಲಿವರೆಗೂ ಅಕ್ಕ ನನ್ನ ಹಸ್ಬೆಂಡ್ ಆಫೀಸಲ್ಲೇ ಕೆಲಸ ಮಾಡ್ತಿರ್ಲಿ. ಸರಿ, ನಿನ್ನಿಷ್ಟ. ಆದ್ರೆ ಅವಳಿಂದ ನಿನಗೆ ಯಾವ ತೊಂದರೆನೂ ಆಗ್ಬಾರ್ದು. ಅದ್ರಲ್ಲೂ ಅವಳು ನಿನ್ ತಂಟೆಗೆ ಚಿರು ವಿಷಯಕ್ಕೆ ಬರಲೇಬಾರ್ದು. ಯಾಕೆಂದ್ರೆ ನಿನ್ ಜೀವನ ಕೈ ಜಾರಿ ಹೋಗದೆ ಇರೋ ತರ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ ದೀಪ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು ಅಕ್ಕ. ಆಗ್ಲೇ ಅಕ್ಕನ ವಿಷಯದಲ್ಲಿ ನಿಮ್ಮ ಹತ್ರ ಒಂದ್ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬಿಟ್ಟೆ, ಕ್ಷಮಿಸಿ. ನೀನ್ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ನನ್ನ ಮನ್ಸಲ್ಲಿ ಯಾವ ಕೋಪನೂ ಇಲ್ಲ. ನೀನ್ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಆಯ್ತಕ್ಕ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ ಅಲ್ವಾ ರಾಹುಲ್ ಅಣ್ಣ? ಅಣ್ಣ, ನಿಮ್ ಕೆಲಸ ಸಿಕ್ತಾ? ಇಲ್ಲ ದೀಪ, ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ನಾಳೆ ಒಂದು ಇಂಟರ್ವ್ಯೂ ಇದೆ, ಹೋಗ್ಬೇಕು. ಏನಾಗುತ್ತೆ ನೋಡ್ಬೇಕು. ಅಲ್ಲ ಅಣ್ಣ, ನನ್ನ ಹಸ್ಬೆಂಡ್ NGO ಅಲ್ಲೇ ಕೆಲಸ ಮಾಡ್ಬೋದಿತ್ತಲ್ವಾ? ನನ್ನ ಹಸ್ಬೆಂಡ್ ಹತ್ರ ಮಾತಾಡಕ್ಕೆ ನೀವು ಯಾಕೆ ಎಷ್ಟೊಂದು ಮುಜುಗರ ಪಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾವಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೋ ನಂಗೊಂದು ಮಾತು ಹೇಳಿ, ನಾನು ನೋಡ್ಕೋತೀನಿ. ಸರಿ ದೀಪ. ಸರಿ ಅಕ್ಕ, ಬರ್ಲಾ? ಅಲ್ಲೋಗಿ ಏನ್ ಮಾಡ್ತೀಯಾ? ಸ್ವಲ್ಪ ತಿಲ್ಲೇ ಇರು. ಅಕ್ಕ, ನನ್ನ ಹಸ್ಬೆಂಡ್ಗೆ ನಾನೇ ಕಾಫಿ ಮಾಡ್ಕೊಡ್ಬೇಕು. ಏನು? ಚಿರು ಇಷ್ಟೊತ್ತಲ್ಲಿ ಕಾಫಿ ಕುಡಿತಾನ? ಹ್ಞೂ, ಎಲ್ರು ಈ ಟೈಮಲ್ಲಿ ಇದ್ ಕೊಡಿದ್ರೆ ನನ್ನ ಹಸ್ಬೆಂಡ್ ಕಾಫಿ ಕುಡ್ಕೊಂಡು ಕೂತಿರ್ತಾರೆ. ನಿಮ್ ತಮ್ಮ ಒಂದ್ ಸ್ವಲ್ಪ ವಿಚಿತ್ರನೇ. ಹೋಗ ಅವನ ಹತ್ರ ಹೇಳ್ಬೇಡ, ಅದಕ್ಕೂ ಬಯಸ್ಕೊತೀಯ. ಸರಿ ಸರಿ, ಬರ್ತೀನಿ ಹಣ, ಬರ್ತೀನಿ. ರೀ, ಫೋನ್ ಮಾಡಿದಾಗ ಚಿರು ಮತ್ತೆ ದಿಶಾ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದ್ರಿ. ಅಂದೆ, ಅದಕ್ಕೆ ಚಿರುನೇ ದಿಶಾಗೆ ಕಾಫಿ ಮಾಡ್ಕೊಟ್ಟ ಅಂದೆ. ಹೌದೇನ್ರಿ? ಕಾಫಿ ಮಾಡ್ಕೊಡೋದಲ್ದೆ ದಿಶಾ ಕೂತಿರೋ ಜಾಗಕ್ಕೆ ಕಾಫಿನೂ ತಗೊಂಡೋಗ್ ಕೊಟ್ಟ. ಅಂದ್ರೆ ನಮ್ ಚಿರು ಸರ್ವರ್ ಕೆಲ್ಸ ಮಾಡ್ದ ಅಂತಾಯ್ತು. ಹಾಗೇನಿಲ್ಲ ಕಣೆ. ಹೌದು ಹೌದು ಹೌದು, ಸರ್ವರ್. ಹೌದು ಸರ್ವರ್.
ಅವತ್ತಾದ್ರೆ ಅವ್ರು ಕಾಫಿ ತರಲಿಲ್ಲ ಏನು. ರೀ ದೀಪ ಅವರೇ, ಎಲ್ರಿ ಕಾಫಿ? ಆಗ್ಲೇ ಕಾಫಿ ತರ್ತೀನಿ ಅಂತ ಹೋದವ್ರು ಇನ್ನೂ ತರಲಿಲ್ಲ. ಯಾವ ಕಾಫಿ ಬೇಕು ನಿಮ್ಗೆ? ಫಿಲ್ಟರ್ ಕಾಫಿ ಬೇಕಾ, ಪೌಡರ್ ಕಾಫಿ ಬೇಕಾ, ಕಪ್ ಕಾಫಿ ಬೇಕಾ, ಹಾಲಿರೋ ಕಾಫಿ ಬೇಕಾ? ಯಾವ್ದೋ ಒಂದು ಒಟ್ನಲ್ಲಿ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ನಾನು. ರಿಲ್ಯಾಕ್ಸ್ ಆಗ್ಬೇಕಾ? ಯಾಕೆ ಹಚ್ಬಿಡ್ನ? ಅಷ್ಟೊಂದು ಕೆಲಸ ಆಯ್ತಾ ಆಫೀಸಲ್ಲಿ? ರೀ ತುಂಬಾ ಇತ್ತು, ಸುಸ್ತಾಗ್ಬಿಟ್ಟಿದ್ದೀನಿ ಹೇಳದ್ನಲ್ಲ. ಸುಸ್ತಾಗೇ ಆಗುತ್ತೆ. ಕಾಫಿ ಕೊಟ್ಟು ಕೊಟ್ಟು ಸುಸ್ತಾಗಿರುತ್ತಲ್ಲ. ಕಾಫಿನ ಚಿಕ್ಕ ಚೀಕು ಜ್ಯೂಸ್ ತರ ನೀನ್ ಈ ಚಿಕ್ಕಿ ಹತ್ತ ಸಿಕ್ಕಾಕೊಂಡ್ಬಿಟ್ಟಿದ್ದಾನಪ್ಪ. ಐ ಆಮ್ ಸೋ ಸಾರಿ. ಆಫೀಸಲ್ಲಿ ನಡೆದಿರೋ ಬಗ್ಗೆ ಎನ್ಕ್ವೈರಿ ನಡೀತಾ ಇತ್ತು. ಮುಗೀತಾ? ಏನು ಸ್ವಾಗತ. ಸ್ವಾಗತ ಗೀಗತ ಏನಿಲ್ಲ. ನಿಮಗ್ ಕಾಫಿ ಮಾಡ್ಕೊಡಕ್ ಆಗಿಲ್ಲ ಅಂದ್ರೆ ಬಿಡಿ, ನಾನೇ ಮಾಡ್ಕೋತೀನಿ. ಇದು ಮಾತು ಅಂದ್ರೆ ನೀನೊಬ್ನೇ ಮಾಡ್ಕೊಳ್ಳೋದಿಲ್ಲ ಚಿರು, ಈ ದಿಶಾಗೂ ಮಾಡ್ಕೊಡು. ಚಿಕ್ಕಪ್ಪ, ಏನಪ್ಪ? ಇಲ್ಲಿರೋದು ದಿಶಾ ಅಲ್ಲ, ದೀಪ. ಸಾರಿ 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 ಸಾರಿ. ಏನು 24 ಗಂಟೆನೂ ಆ ದಿಶನ್ನೇ ಹೊಗಳ್ತಿದ್ರೆ ಬೇರೆ ಯಾರು ಇರ್ತಾರೆ ನಿಮ್ ತಲೆನಲ್ಲಿ? ಕರೆಕ್ಟ್ ಆಗಿ ಹೇಳಿದೆ ಸುಕ್ಕು. ಗೊತ್ತಾಯ್ತಾ ಅಮ್ಮನ ವ್ಯಾಲ್ಯೂ ಏನು ಅಂತ? ಗೊತ್ತಾಯ್ತು. ಏನ್ ಇಲ್ಲೇ ನಿಂತಿದ್ದೀರಾ? ಹೋಗ್ ಕಾಫಿ ಮಾಡ್ಕೊಂಡ್ ಬನ್ನಿ. ಸ್ಟ್ರಾಂಗ್ ಆಗಿರ್ಲ, ಸ್ವೀಟ್ ಆಗಿರ್ಲ? ನನ್ ಜಾಗದಲ್ಲ ದಿಸ ಇದ್ದಿದ್ರೆ ಹಿಂಗೆ ಕೇಳ್ತಿದ್ರಾ? ದಿಶಾ ಅಲ್ಲಮ್ಮ, ಅವಳ ಹೆಸರು ದಿಶಾ. ಎಷ್ಟು ಚೆನ್ನಾಗಿದೆ ಆ ಹೆಸರನ್ನ ಹಾಳು ಯಾಕೆ ಚಿಕ್ಕಪ್ಪ ಅವಾಗ ಗೇರ್ ಚೇಂಜ್ ಮಾಡೋ ತರ ಸೌಂಡ್ ಕೊಡ್ತಿದ್ದೀರಾ? ಏನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ಆಲ್ ಓಕೆ. ಇವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಇವ್ರು ಯಾವಾಗ್ಲೂ ದಿಶಾನ ದಿಸಾ ದಿಸಾ ಅಂತಾನೆ ಕರೆಯೋದು. ಅವಳನ್ನ ನೋಡಿದ್ರೆ ನನ್ ಮೈ ಉರಿಯೋದು. ಹೇ ನೋ, ಶಿ ಇಸ್ ಅ ವೆರಿ ಸ್ವೀಟ್ ಗರ್ಲ್. ಯಾಕೆ ಚಿಕ್ಕಪ್ಪ ಇವತ್ತು ಅಜ್ಜಿ ತಾತನ್ ತುಂಬಾ ನೆನ್ಸ್ಕೊತಾ ಇದೀರಾ? ಏನಪ್ಪ ಮಾಡೋದು, ಪಿತೃಪಕ್ಷದಲ್ಲಿ ಸರಿಯಾಗಿ ಪೂಜೆ ಮಾಡಕ್ ಆಗ್ಲಿಲ್ವಲ್ಲ. ಓ, ಅಪ್ಪ ಮನೇಲಿರ್ಲಿಲ್ಲ ಅಂತನಾ? ಅದಕ್ಕೆ ಇಬ್ರು ತುಂಬಾ ನೆನಪಾಗ್ತದೆ. ಹೆಂಡತಿ ಜೊತೆ ನೈಸ್ ಆಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಉಸಿರು ಎಳಿತಾರ ಬಣ್ಣ ಬದಲಾಯಿಸೋದು ನಿಲ್ಸಿ ಹಚ್ಬೇಡು. ಬನ್ನಿ ಕಾಫಿ ಮಾಡಿ ಕೊಡ್ತೀನಿ. ಹೋಗಮ್ಮ, ಗಂಡ ಅಷ್ಟು ಪ್ರೀತಿಯಿಂದ ಕೈತಾನೆ. ಹೋಗು ಬೇಗ ಹೋಗು. ನೋಡಿ ಇಲ್ಲಿ ಉರಿತಾ ಇದೆ. ಉರಿತಾ ಇದೀಯಾ? ಇನ್ಯಾವಳ ಹತ್ರ ನೀವು ಕ್ಲೋಸ್ ಆಗಿದ್ರೆ ನನಗೂ ಉರಿಯಲ್ವಾ? ದಿಶಾ ತುಂಬಾ ಒಳ್ಳೆ ಹುಡುಗಿ ಕಣೆ. ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ಮಾತಾಡ್ತಿದ್ದೀನಪ್ಪ. ದಟ್ಸ್ ಆಲ್. ದಿಶಾ ಮತ್ತೆ ಚಿರು ಚೆನ್ನಾಗಿರೋ ತರ ನೋಡ್ಕೊಳ್ಳಿ. ಅದ್ ಬಿಟ್ಟು ನೀವೇ ಅವಳ ಹಿಂದೆ ಸುತ್ತೋದು. ಕಮ್ಮಿ ಮಾಡ್ಬೇಕು ತಾನೆ? ಕಮ್ಮಿ ಅಲ್ಲ, ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು. ಆಯ್ತು ಅಂತ ಹೇಳಬೇಕು ಅಂತಿದ್ದೀನಿ, ಆದ್ರೆ ಯಾಕೋ ಮಾತೇ ಬರ್ತಿಲ್ಲ ಕಣೆ. ಬರ್ಸ್ಲಾ? ಬೇಡ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸುಕ್ಕು, ನಿಂಗೂ ಕಾಫಿ ಮಾಡ್ಕೊಡ್ತೀನಿ. ಈ ತರ ನೈಸ್ ಮಾಡೋ ಗಂಡ ನನ್ಗೂ ಇಷ್ಟ ಆಗಲ್ಲ.